ಎಷ್ಟೊಂದು ಜನಕ್ಕೆ ಡೌಟ್ ಇರುತ್ತೆ, ಅಂದ್ರೆ ಕ್ವಶನ್ ಇರುತ್ತೆ, 45 ಅಂದ್ರೆ ಏನಕ್ಕೆ ಮೂವಿ 45 ಅಂತ ಇಟ್ಟಿದ್ದಾರೆ ಅಂತ. ಸೊ ಕ್ಲಾರಿಟಿ ಬೇಕು ಅಂದ್ರೆ ಡೆಫಿನೆಟ್ಲಿ ಒಂದು ಮೂವಿ ನೋಡ್ಲೇಬೇಕು. ಅಂಡ್ ಆಲ್ಸೋ ಈ ಮೂವಿ ನನ್ಗೆ ಇಷ್ಟ ಆಗಿದ್ದು ಎಲಿಮೆಂಟ್ಸ್ ತುಂಬಾನೇ ಇದೆ. ಅದರಲ್ಲಿ ಫಸ್ಟ್ಲಿ ಉಪ್ಪಿ ಸರ್ ತಗೊಂಡ್ರೆ ಅವ್ರು ಈ ಕ್ಯಾರೆಕ್ಟರ್ ಅಲ್ಲಿ ಉಪ್ಪಿ ಸರ್ ಸಖತ್ ಸೆಕ್ಸಿಯಾಗಿ ಕಾಣಿಸಿದ್ದಾರೆ. ಅಂಡ್ ನನಗೆ ಸಖತ್ ಇಷ್ಟ ಆಯ್ತು. ಅಂಡ್ ಅಂದ್ರೆ ಅವ್ರಿಗೆಲ್ಲ ಏಜ್ ಆಗ್ತಾ 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 ತುಂಬಾ ಸೆಕ್ಸಿಯಾಗಿ ಕಾಣಿಸ್ತಿದ್ದಾರೆ ಅಂತ ಅನ್ಸ್ತು. ಅಂದ್ರೆ ಅವ್ರ ಕ್ಯಾರೆಕ್ಟರ್ ಹೇಳ್ ಮಾಡಿಸ್ದಂಗಿದೆ. ರಿವೀಲ್ ಮಾಡಕ್ ಹೋಗಲ್ಲ ಅವ್ರ ಕ್ಯಾರೆಕ್ಟರ್ ಏನು, ಶಿವಣ್ಣ ಸರ್ ಕ್ಯಾರೆಕ್ಟರ್ ಏನು ಅಂತೆಲ್ಲ. ಬಟ್ ಯಾರ್ಯಾರು ಉಪ್ಪಿ ಸರ್ ಫ್ಯಾನ್ ಇದ್ದೀರಾ ಅಂಡ್ ಶಿವಣ್ಣ ಸರ್ ಫ್ಯಾನ್ ಇದ್ದೀರಾ, ಎಲ್ರಿಗೂ ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ಮೆಂಟ್ ಇದೆ ಈ ಮೂವಿಯಿಂದ. ದಯವಿಟ್ಟು ಹೇಳೋದೇ ಬೇಡ, ಡೆಫಿನೆಟ್ಲಿ ನೀವು ಬಂದು ನೋಡೇ ನೋಡ್ತೀರಾ ಈ ಮೂವಿನ, ಅಷ್ಟು ಚೆನ್ನಾಗಿದೆ. ಅಂಡ್ ಶಿವಣ್ಣ ಸರ್ದು ನೋ ವರ್ಡ್ಸ್, ಅವ್ರ ಕ್ಯಾರೆಕ್ಟರ್ನ ಇದರಲ್ಲಿ ನಾನು ವರ್ಡ್ಸ್ ಅಲ್ಲಿ ಹೇಳಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ. ನಾನಂತೂ ವಾವ್ ಅಂತಾನೆ ಕುತ್ಕೊಂಡು ನೋಡ್ತಾ ಇದ್ದೆ ಆ ಸ್ಕ್ರೀನ್ ಅಲ್ಲಿ. ಅಂಡ್ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ. ಇದು ನನ್ನ ರಿವ್ಯೂ. ಅಂಡ್ ಇನ್ನು ನಿಮ್ಮ ಒಪಿನಿಯನ್ ತುಂಬಾ ಕೊಡೋದಂತದ್ದು ಇರುತ್ತೆ. ಸೊ ಬನ್ನಿ ಮೂವಿ ನೋಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂಡ್ ಎಂಜಾಯ್ ಮಾಡಿ. ತುಂಬಾ ದಿನ ಆದ್ಮೇಲೆ. ಅಂಡ್ ಆಲ್ಸೋ ನನಗೆ ಕನ್ನಡ ಮೂವಿ ಅಂತ ಅನ್ಸಿಲ್ಲ, ನನ್ಗನ್ಸಿದ್ದು ಇದು ಒಂದು ಇಂಗ್ಲಿಷ್ ಮೂವಿ ಅಂತ. ಬಿಕಾಸ್ ಅಷ್ಟು ತುಂಬಾ ಚೆನ್ನಾಗಿ ಮೂವಿನ ಮೇಕಿಂಗ್ ಮಾಡಿದ್ದಾರೆ. ಅಂಡ್ ಪ್ರೌಡ್ ಆಫ್ ಅವರ್ ಕನ್ನಡ ಸಿನಿಮಾ. ಅಂಡ್ ಥ್ಯಾಂಕ್ ಯು ಅರ್ಜುನ್ ಸಂಜಯ್ ಸರ್. ಅಂಡ್ ನನ್ನ ಫ್ರೆಂಡ್ ನಿಶಾಂತ್ ರೈ ಕೂಡ ಇದರಲ್ಲಿ ಸಾಂಗ್ ಮಾಡಿದ್ದಾರೆ. ಅದು ವೈರಲ್ ಆಗಿರೋ ಸಾಂಗು. ಅಂಡ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ದಟ್ ಸಾಂಗ್ ಆಲ್ಸೋ. ಮಿಸ್ ಆಯ್ತು, ಬಟ್ ಪಕ್ಕ ಅದನ್ನ ನಾನು ಯಾವಾಗಲೂ ಟ್ರೈ ಮಾಡ್ಬೇಕಂತ ಹೇಳ್ತೀನಿ. ಅಂಡ್ ಕಂಪ್ಲೀಟ್ಲಿ ಮೂವಿ ಮಾತ್ರ ಬಿಂದಾಸ್ ಮೂವಿ, ಎಲ್ರಿಗೂ ಇಷ್ಟ ಆಗುತ್ತೆ. ಅದೇ ನಮ್ಮ ಸಂಜಯ್ ಗೌಡ್ರು, ನಮ್ಮ ನವರಸನ್ನು ಅಣ್ಣ ನಾನೊಂದು ಶೋ ತಗೊಂಡು ಎಲ್ಲರಿಗೂ ನಾನು ಸೆಲೆಬ್ರಿಟಿ ಶೋ ಮಾಡಿಸ್ತೀನಿ, ನೀವೇನು ಇದಕ್ಕೆ ಇದು ಮಾಡಬೇಡಿ, ಖರ್ಚು ಮಾಡಬೇಡಿ, ನಾವಿಬ್ಬರೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಕಡೆ ಸಂಜಯ್ ಗೌಡ್ರು, ಈ ಕಡೆ ನವರಸನ್ ಮಾಡಿದ್ರು. ತುಂಬಾ ಸಂತೋಷ ಆಯ್ತು. ಇವ್ರು ನಮಗೋಸ್ಕರ ಒಂದು ಫ್ರೆಂಡ್ಶಿಪ್ ಅಲ್ಲಿ ನಾನೇ ಮಾಡ್ತೀನಿ ಅಂತ ಮುಂದೆ ಬಂದಿದ್ದು. ಜೊತೆಗೆ ಒಂದು ಅರ್ಜುನ್ ಜಂಡ ಅವರು ಅಲ್ಲಿ ತ್ರಿವೇಣಿಯಲ್ಲಿದ್ದಾರೆ, ಅಲ್ಲೊಂದು ಶೋ ನಡೀತಾ ಇದೆ. ಇನ್ನೊಂದು ರಾಜ್ಬಿ ಶೆಟ್ಟಿ ಸರ್ ನವರಂಗದಲ್ಲಿದ್ದಾರೆ. ಯಾರು ಒಬ್ಬೊಬ್ರು ಒಂದೊಂದು ಕಡೆ ಹೋಗಿದ್ದಾರೆ, ನಾವು ಇಲ್ಲಿ ಬಂದಿದ್ದೀವಿ. ಅದರಿಂದ ಕ್ಷಮೆ ಇಲ್ಲಿ, ಎಲ್ಲರೂ ಬರಕ್ ಆಗ್ತಾ ಇಲ್ಲ. ಇವಾಗ ನಮ್ಮ ಅರ್ಜುನ್ ಜಂಡ ಅವ್ರಿಗೆ ತುಂಬಾ ಬಿಸಿ ಇದೆ, ಯಾಕಂದ್ರೆ ಸುಮಾರು ಕಡೆ ಇವಾಗ ಸೆಲೆಬ್ರಿಟಿ ಶೋ ತರ ಮಾಡ್ತಾ ಇದ್ದಾರೆ. ಫ್ಯಾನ್ಸ್ ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದಾರೆ. ಒಂದೊಂದ್ ಕಡೆ ಒಂದೊಂದು ಹೋಗ್ಬೇಕು, ನಾವು ಬಂದಿದ್ದೀವಿ. ದಯವಿಟ್ಟು ಹೇಳ್ತೀನಿ, ಎಲ್ಲರೂ ಬಂದು ಈ ಫಿಲಂ ನೋಡ್ಬೇಕು. ನೀವು ದೇವಸ್ಥಾನಕ್ಕೆ ಹೆಂಗ್ ಹೋಗಿ ಬರ್ತೀರೋ ಆ ತರ ಇದೆ ಪಿಕ್ಚರ್ ಎಂಡಿಂಗ್ ಅಲ್ಲಿ. ಎಲ್ಲರಿಗೂ ಹೇಳಿ, ಈ ತರ ಪಿಕ್ಚರ್ ಇವಾಗ ಏನೈತಿ ಅಂತ ಹೇಳಿದ್ರೆ, ಈ ತರ ಅಟೆಂಡ್ ಮಾಡಿದ್ದು ಫಸ್ಟ್ ಈ ಸಬ್ಜೆಕ್ಟ್ ನಾನೇ ಅನ್ಸುತ್ತೆ. ಯಾಕಂದ್ರೆ ಈ ಗರುಡ ಪುರಾಣ ಅದಕ್ಕೆ ತಗೊಂಡು ಎಲ್ಲರೂ ಭಯ ಬೀಳ್ತಾರೆ ಗರುಡ ಪುರಾಣ ಸಬ್ಜೆಕ್ಟ್ ತಗೊಳಕ್ಕೆ. ನಾವು ಅರ್ಜುನ್ ಸರ್ ಕೂತ್ಕೊಂಡು ಅದನ್ನು ಇದು ಮಾಡಿ ಆಮೇಲೆ ಮಾಡೋಣ ಬೇಡವಾ ಅಂತ ಹೇಳ್ಬಿಟ್ಟು 1 ವರ್ಷ ಡಿಸ್ಕಸ್ ಮಾಡಿದ್ವಿ. ತುಂಬಾ ಕಷ್ಟಪಟ್ಟಿದೀವಿ. ಇದ್ರಲ್ಲಿ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ಶಿವಣ್ಣಗೆ. ನೀವು ನೋಡ್ತಾ ಇದ್ದೀರಾ ಶಿವಣ್ಣಂದು. ಇವಾಗ ನೀವು ಪಿಕ್ಚರ್ ನೋಡ್ಕೊಂಡ್ ಬಂದ್ರೆ ಏನೋ ದೇವಸ್ಥಾನದಲ್ಲಿ ಶಿವಣ್ಣ ನೋಡ್ಕೊಂಡ್ರೆ ಏನೋ ದೇವಸ್ಥಾನದಲ್ಲಿ ದೇವ್ರು ನೋಡ್ಕೊಂಡು ಆಚೆ ಬಂದಾಗಿರತ್ತೆ. ಹೆಂಗೆ ಅಂದ್ರೆ ವೈಬ್ರೇಷನ್ ಹೆಂಗಿದೆ ಅಂತ ಹೇಳಿದ್ರೆ ಅದು ನಿಮ್ಗೆ ಗೊತ್ತಿರತ್ತೆ. ಎಲ್ಲ ಆಡಿಯನ್ಸ್ ನೀವು ಕೇಳ್ಬೋದು, ಯಾಕಂದ್ರೆ ನಮ್ಮ ಎಕ್ಸಾಸ್ಮೆಂಟ್ ಅಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಹೇಳ್ತೀನಿ, ಶಿವಣ್ಣ ಆಗಲಿ ಇನ್ನ ಉಪ್ಪಿ ಸಾರ್ದು ನೀವು ನೋಡಕ್ಕೆ ಆಗಲ್ಲ, 2 ಕಣ್ಣು ಸಾಲದು. ಏನು ಉಪ್ಪಿ ಸಾರ್ದು ಅವ್ರು ಆತರ ಆಗ್ಬೇಕು. ನಮ್ಮ ರಾಜ್ಬಿ ಶೆಟ್ಟಿ ನೋಡಿ ಹೆಂಗ್ ಮೂವರು ಒಬ್ರು ಮಾಡಿದ್ದಾರೆ. ಇದರಲ್ಲಿ ಸಬ್ಜೆಕ್ಟ್ ಗೋಸ್ಕರ ಮಾಡಿದ್ದಾರೆ ಹೊರತು ಒಂದು ಕಂಟೆಂಟ್ ಯಾವ ತರ ಮಾಡಿದ್ದಾರೆ, ಯಾವ ತರ ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ. ಮತ್ತೆ ಅರ್ಜುನ್ ಸರ್ಗೆ ಯಾಕಂದ್ರೆ ಅವರು ಈ ಕತೆ ಯಾವ ರೀತಿ ತಗೊಂಡಿದ್ದಾರೆ ಅಂದ್ರೆ ನೀವು ಸ್ಕ್ರೀನ್ ಮೇಲೆ ಗೊತ್ತಾಗತ್ತೆ. ದಯವಿಟ್ಟು ಹೇಳ್ತೀನಿ, ನಿಮ್ಗೆ ಕೈ ಮುಗಿದು ನೋಡ್ತೀನಿ, ಬಂದು ಎಲ್ಲರೂ ಪಿಕ್ಚರ್ ನೋಡಿ. ಇಂಥ ಪಿಕ್ಚರು ನೀವು ಮಿಸ್ ಮಾಡಬಾರ್ದು. ಯಾಕಂದ್ರೆ ನಾವು ತುಂಬಾ 3 ವರ್ಷದಿಂದ ಕಷ್ಟಪಟ್ಟು ಮನೆಗೆ ಇದು ತಲುಪಬೇಕು ಅಂತ ಹೇಳ್ಬಿಟ್ಟು ಮಾಡಿದೀವಿ. ಎಲ್ಲರೂ ನೀವು ತಲುಪಿಸಿ ದಯವಿಟ್ಟು ಹೇಳ್ತೀನಿ, ಎಲ್ಲಾ ಪ್ರೇಕ್ಷಕರು ತಲುಪಿಸಿ. ಮನೆಯವ್ರು ಬಂದು ನೋಡ್ಬೇಕು. ಯಾಕಂದ್ರೆ ನೋಡಿದ್ರೆ ಏನು ಅಂತ ಗೊತ್ತಾಗತ್ತೆ. ಒಂದು ಮೆಸೇಜ್ ಯಾವ ತರ ಸಮಾಜಕ್ಕೆ ಏನ್ ಮೆಸೇಜ್ ಬೇಕು ಅಂತ ಮೆಸೇಜ್ ಇದೆ. ದಯವಿಟ್ಟು ಇದು ಮಾರ್ಕೆಟ್ ಅಲ್ಲ ಸರ್, ಇದು ಯಾವ್ದು ನಾವು ಮಾರ್ಕೆಟ್ ಅಂತ ಹೇಳಿ 2 ಕನ್ನಡ ಪಿಕ್ಚರ್ ಸರ್. ಎಲ್ಲ ನಮ್ಮ ಅಣ್ಣ ತಮ್ಮ ಇದ್ದಂಗೆ ಸರ್. ಎಲ್ಲ ಮಾರ್ಕ್ ಬರ್ಲಿ 45 ನೋಡಿ 2 ಒಂದೇ ಸರ್. ಇವಾಗ ಮಾರ್ಕು ನಾವು ನೋಡಕ್ ಹೋಗ್ತೀವಿ ಸರ್, ಅವರು ಬಂದು ನೋಡಕ್ ಹೇಳಿದ್ದಾರೆ, ಸುದೀಪ್ ಸರ್ ಹೇಳಿದ್ದಾರೆ. ಇದರಲ್ಲಿ ಯಾವ್ದು ಇದಿಲ್ಲ ಸರ್. ಎಲ್ಲ ಕನ್ನಡ ಪಿಕ್ಚರ್, ಎಲ್ಲರೂ ಎರಡು ಕನ್ನಡ ಪಿಕ್ಚರ್, ಎಲ್ಲಾರು ನೋಡಿ ಸರ್. ಎಲ್ಲ 2 ಪಿಕ್ಚರ್ ನೋಡಿ ಸರ್. ಕನ್ನಡ ಬೆಳೆಸಿ ಸರ್. ಫಸ್ಟ್ ಕನ್ನಡ ಪಿಕ್ಚರ್ ನೋಡಿ ಸರ್. ಅದು ಇದನ್ನು ಬೇಡ, 2 ಕನ್ನಡ ಪಿಕ್ಚರ್ ನೋಡಿ ಸರ್. ಎಲ್ಲರೂ ನೋಡಿ, ಎಲ್ಲ 2 ಪಿಕ್ಚರ್ಗೂ ಆಶೀರ್ವಾದ ಮಾಡಿ ಸರ್. ನಮ್ಮಲ್ಲಿ ನೋಡ್ತಾ ಇದ್ರೆ ನಾವು ಈ 3 ವರ್ಷದ್ದು ನಗುವೆಲ್ಲ ಗೊತ್ತಾಗ್ತಾ ಇದೆ ಸರ್. ತುಂಬಾ ಅಂತ ಸರ್. ನನ್ಗೆ ಇದು ಗೊತ್ತಿದ್ದಂಗೆ ಇದರಲ್ಲಿ ಇಂಡಿಯಾದಲ್ಲಿ ಯಾರು ನಾನು ಪದೇ ಫಸ್ಟ್ 2 ವರ್ಷದಿಂದ ಹೇಳ್ತಾ ಇದೀನಿ, ಈ ಕಂಟೆಂಟ್ ತಗೊಳಕ್ ಎಲ್ಲರೂ ಭಯ ಬೀಳ್ತಾರೆ. ಗರುಡ ಪುರಾಣ ತಗೊಳಕ್ಕೆ ಮೆಸೇಜ್ ಹೆಂಗಿದೆ ನೀವು ಬಂದು ನೋಡ್ಬೇಕು ಸರ್. ನೀವು ಥಿಯೇಟರ್ ಅಲ್ಲಿ ಬಂದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸರ್. ಅದ್ರ ಏನಕ್ಕೆ ಶ್ರಮ ಇದೆ, ಈ ಕಂಟೆಂಟ್ ಏನಕ್ಕೆ ತಗೊಂಡಿದ್ದಾರೆ, ಸಮಾಜಕ್ಕೆ ಏನ್ ಮೆಸೇಜ್ ಬೇಕು, ಎಲ್ಲ ಇದೆ, ಬಂದು ನೋಡಿ ಸರ್. ಒಂದು ಶೋ ನೋಡಿದ್ವಿ ನಮ್ಮ ಮೀಡಿಯಾದವ್ರ ಜೊತೆ. ಇವತ್ತು 2ನೇ ಸತಿ ನೋಡಿದೆ ನಾನು. ಅಂದ್ರೆ ಒಂದು ಸಿನಿಮಾನ ಒಂದ್ಸತಿ ನೋಡೋಷ್ಟ್ರಲ್ಲಿ ಇದಾಗತ್ತೆ. ಬಟ್ ನಾನು ರಮೇಶ್ ಅಣ್ಣಂಗೆ ಹೇಳಿ ಎಕ್ಸ್ಕ್ಲೂಸಿವ್ ಶೋ ಒಂದು
ನಮಗ್ ಬೇಕೇ ಬೇಕು. ಯಾಕಂದ್ರೆ ನಮ್ಮ ಸ್ನೇಹಿತರು ತುಂಬಾ ಜನ ಕೇಳ್ತಾ ಇದ್ರು 45 ರಿಲೀಸ್ ಆದಾಗ ಹೇಳಿ ಅಂತ. ಅದಕ್ಕೋಸ್ಕರ ಒಂದು ಶೋನ ನಾನು ಸಂಜಯ್ ಗೌಡ್ ಇಬ್ರು ಆರ್ಗನೈಸ್ ಮಾಡಿದ್ವಿ. ಅಣ್ಣ ಪರ್ಮಿಷನ್ ಕೊಟ್ರು. ಥ್ಯಾಂಕ್ ಯು ವೆರಿ ಮಚ್ ಅಣ್ಣ ಪರ್ಮಿಷನ್ ಕೊಟ್ಟಿದ್ದಕ್ಕೆ. ಆಮೇಲೆ ಇವತ್ತು ಹೇಳ್ತಾ ಇದೀನಿ, ಈ 45 ಸಿನಿಮಾ ಪ್ರತಿಯೊಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ಅವನ ಕರ್ಮ ಧರ್ಮ ಎರಡನ್ನೂ ಇಲ್ಲಿ ನೋಡಿ ಹೋಗ್ಬೇಕು. ಅದನ್ನ ತಿಳ್ಕೊಬೇಕು ಅಂದ್ರೆ 45 ಸಿನಿಮಾ ನೋಡ್ಬೇಕು. ನೀವು ಮನುಷ್ಯನಾಗಿ ಹುಟ್ಟಿದ್ದಿ ಸಾರ್ಥಕ ಅಂದ್ರೆ ಈ ತರ ಒಂದು ಸಿನಿಮಾನ ನಾವು ನೋಡ್ಬೇಕು. ಪ್ರತಿ ಮನೆಗೂ ಈ ಸಿನಿಮಾ ತಲುಪಿಸ್ಬೇಕು. ಯಾಕಂದ್ರೆ ಇವತ್ತು ನಾವು ಮಾಡೋ ತಪ್ಪುಗಳು ಒಪ್ಪುಗಳು ಏನು ನಮಗೆ ಗೊತ್ತಿಲ್ಲ. ಜನ್ಸಿ ಇವತ್ತೆಲ್ಲ ಯೂತ್ ಹುಡುಗರು ಹುಡುಗಿ ಎಲ್ಲ ಪ್ರತಿಯೊಂದು ಯೂತ್. ಬಟ್ ಈ ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ ನಮ್ಗೆ ಯಾವ ತರ ಇದೆ ನಮ್ದು. ಯಾಕಂದ್ರೆ ನಾವು ಹುಡ್ದಾಗಿಂದ ಸಾಯೋವರೆಗೂ ಏನೇನ್ ಪಾಪಗಳು ಮಾಡಿರ್ತೀವೋ ಕರ್ಮಗಳು ಮಾಡಿರ್ತೀವೋ ಗೊತ್ತಿಲ್ಲ. ಬಟ್ ಈ ಸಿನಿಮಾ ನೋಡಿದ್ರೆ ನಿಜವಾಗ್ಲೂ ಹೇಳ್ತೀನಿ, ಮೈ ತುಂಬನ್ನತ್ತೆ. ಸ್ಪೆಷಲಿ ನಾನು ಹೇಳ್ತಾ ಇದೀನಿ, ಈ ಸಿನಿಮಾದಲ್ಲಿ ಮೆನ್ಷನ್ ಮಾಡಿ ಶಿವಣ್ಣ, ನಿಜವಾಗ್ಲೂ ಹೇಳ್ತೀನಿ, ಕೈ ಎತ್ತಿ ಮುಗಿಬೇಕು ಶಿವಣ್ಣನಿಗೆ. ಯಾಕಂದ್ರೆ ನನಗಂತೂ ಮೈಯೆಲ್ಲ ರೋಮಾಂಚನ. 2ನೇ ಸತಿ ನೋಡ್ತಾ ಇದೀನಿ ಇವತ್ತು. ನನ್ನ ಕೈಲಿ ಆಗ್ತಿಲ್ಲ. ಈಗ ನಾಳೆ ಒಂದು ಸಿಂಗಲ್ ಥಿಯೇಟರ್ ಅಲ್ಲಿ ಸಿನಿಮಾ ನೋಡ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ನಾಳೆ ಸಿಂಗಲ್ ಥಿಯೇಟರ್ ಅಲ್ಲಿ ಹೋಗಿ ನೋಡ್ತಾ. ಯಾಕಂದ್ರೆ ಸಿನಿಮಾದಲ್ಲಿ ಉಪ್ಪಿ ಸರ್ ರಾಜಿಸ್ತಾರೆ, ಮತ್ತೆ ರಾಜ್ಬಿ ಶೆಟ್ಟಿ ಅವರು ಪರ್ಫಾರ್ಮೆನ್ಸ್ ತಿಂದಾಕಿದ್ದಾರೆ. ಬಟ್ ಶಿವಣ್ಣ ಬಂದ್ರೆ ಹ್ಯಾಟ್ಸ್ ಆಫ್ ಶಿವಣ್ಣ ನಿಮ್ಗೆ. ಇದ್ರಲ್ಲಿ ಈ ತರ ಒಂದು ಕ್ಯಾರೆಕ್ಟರ್ ನಾನು ಇವತ್ತು ನೆವರ್ ಬಿಫೋರ್ ನೆವರ್ ಆಫ್ಟರ್ ಶಿವಣ್ಣನ ಈ ಒಂದು ಕ್ಯಾರೆಕ್ಟರ್ ಶಿವಣ್ಣನ ಹೇಳ್ತಾರಲ್ಲ ಮಾಸ್ ಗಾಡ್ ಅಂತಾರಲ್ಲ, ಆತರ ಗಾಡ್ ಮಾಸ್ ಇವ್ರು. ಪ್ರತಿಯೊಬ್ರು ಏನಂತಾರ ಸೆಲೆಬ್ರೇಟ್ ಮಾಡುವಂತ ಸಿನಿಮಾ. ಎಲ್ಲರೂ ಬಂದು 45 ನೋಡ್ಬೇಕು. ಅವಾಗ್ಲೇ ನಮ್ದೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಯಾಕಂದ್ರೆ ಈ ತರ ಒಂದು ಕಂಟೆಂಟ್ ಸಿನಿಮಾ ನಮ್ಗೆ ರೀಚ್ ಆಗ್ಬೇಕು. ಶಿವಣ್ಣ ಹುಷಾರಾಗಿದ್ದೆ ಈ ಸಿನಿಮಾ ಕಂಪ್ಲೀಟ್ ಮಾಡಕ್ಕೆ, ನಿಜವಾಗ್ಲೂ ಈ ವಿಚಾರನ ತಿಳಿಸ್ಲಿಕ್ಕೆ. ಶಿವಣ್ಣ ಈ ಸಿನಿಮಾ ಮಾಡ್ಬೇಕಾದ್ರೆ ಅವ್ರು ವಿದೇಶಕ್ಕೆ ಹೋಗಿ ಟ್ರೀಟ್ಮೆಂಟ್ ತಗೊಂಬಂದ್ರು 45 ಆ ಸನಾತನ ಧರ್ಮ ಕೈ ಹಿಡಿದಿದೆ ಅನ್ನೋದಕ್ಕೆ ಹೇಳಕ್ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಬಂದು ನೋಡಿ ಸಪೋರ್ಟ್ ಮಾಡಿ. ಆಲ್ರೆಡಿ ಎಲ್ಲಾ ಶೋಗಳು ಹೌಸ್ಫುಲ್ ಆಗ್ತಿದೆ. ಇವತ್ತು ಆಲ್ರೆಡಿ ಟಿಕೆಟ್ ಇರ್ಲಿಲ್ಲ. ಅದೇ ತರ ನಮ್ ರಮೇಶ್ ರೆಡ್ಡಿ ಸರ್ಗೆ ಟಿಕೆಟ್ ಇದೆ ಹೇಳಿದಂಗೆ ಒಂದು 50 ಡೇಸ್ ಓಡಿ 100 ಡೇಸ್ ವರೆಗೆ ಸಿನಿಮಾ ಆಗ್ಬೇಕು ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು.